ದೊಡ್ಡದು ಬರ್ತದೆ ಜಾಸ್ತಿ 5 ಫ್ಲೋರ್ಸ್. ಬ್ಯಾಕ್ ಸೈಡ್ ಈಗ ಪ್ಲ್ಯಾನ್ ಮಾಡಿದ ತಕ್ಷಣ ಅದು ಮಾಡೋದು. ಇದು ಆಗಲಿ ಶಿಫ್ಟ್ ಆಗಿ ಅದು ಆಮೇಲೆ ನಾವು ಎಷ್ಟು ಆಗಿರ್ತೀರ ನೋಡ್ಬೋದು. ಏನು ಮಾಡೋದು ಕಾಮನ್ ಬಾತ್ರೂಮ್ ಸಪ್ರೇಟ್ ಇದೆ ಮತ್ತು ಆಫೀಸರ್ಸ್ ಹೌದು ಸರ್. ಅವರ ಆಫೀಸರ್ಸ್ಗೆ ಸೆಕೆಂಡ್ ಇದ್ರೆ ಗ್ಲಾಸ್ ಫೈವ್ 11 ಇನ್ಕ್ಲೂಡಿಂಗ್ ಮುನ್ಸಿಪಾಲ್ಟಿ ಹೌದು ಅಲ್ಲ. ಹೌದು. ಬೇಗ ಬೇಗ ಆತ್ಮೀಯ ಬಂಧುಗಳೇ, ಸ್ಟಾರ್ಟ್ ಮಾಡಿ. ಆತ್ಮೀಯ ಬಂಧುಗಳೇ, ಜಿಲ್ಲಾಡಳಿತ ಬೀದರ್, ಜಿಲ್ಲೆ ಬೀದರ್ ಜೊತೆಗೆ ಲೋಕೋಪಯೋಗಿ ಇಲಾಖೆ ಬೀದರ್ನ ಸಂಯುಕ್ತ ಆಶ್ರಯದಲ್ಲಿ 48,32,00,000 ರೂಪಾಯಿಗಳಲ್ಲಿ ನಿರ್ಮಿಸಲಾಗುತ್ತಿರುವಂತಹ ಪ್ರಜಾಸೌಧ ಜಿಲ್ಲಾಡಳಿತ ಕೇಂದ್ರ ಬೀದರ್ ಕಾಮಗಾರಿಯ ಚಾಲನೆ ಕಾರ್ಯಕ್ರಮ ಈಗಾಗಲೇ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಶ್ರೀಯುತ ಈಶ್ವರ್ ಬಿ ಖಂಡ್ರೇಜಿಯವರು ಭೂಮಿ ಪೂಜೆಯನ್ನು ನೆರವೇರಿಸಿ ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೆ ನಾನು ಜಿಲ್ಲಾಡಳಿತ ಬೀದರ್ನ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತೇನೆ. ಜೊತೆಗೆ ಮಾನ್ಯ ಪೌರಾಡಳಿತ ಸಚಿವರಾಗಿರುವಂತಹ ಶ್ರೀಯುತ ರಹೀಂ ಖಾನ್ ಜಿ ಅವರಿಗೂ ಕೂಡ ನಾನು ಜಿಲ್ಲಾಡಳಿತ ಬೀದರ್ನ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತೇನೆ. ಜೊತೆಗೆ ಕಾರ್ಯಕ್ರಮದ ಇನ್ನೊಬ್ಬ ಮುಖ್ಯ ಅತಿಥಿಗಳಾಗಿರುವಂತಹ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಡಿ ಅವರು ಸನ್ಮಾನ್ಯ ಶಾಸಕರು ಬೀದರ್ ದಕ್ಷಿಣ ಇವರಿಗೂ ಕೂಡ ನಾನು ಜಿಲ್ಲಾಡಳಿತ ಬೀದರ್ನ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತೇನೆ. ಸನ್ಮಾನ್ಯ ನಗರಸಭೆಯ ಅಧ್ಯಕ್ಷರು ಕೂಡ ನಾನು ಜಿಲ್ಲಾಡಳಿತ ಬೀದರ್ನ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಜೊತೆಗೆ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಾಗಿರುವಂತಹ ಶ್ರೀಮತಿ ಶಿಲ್ಪಾ ಶರ್ಮಾ ಮೇಡಮ್ ಅವರಿಗೂ ನಾನು ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಜೊತೆಗೆ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರುವಂತಹ ಡಾಕ್ಟರ್ ಗಿರೀಶ್ ದಿಲೀಪ್ ಬದಲು ಸರ್ಗೂ ಕೂಡ ನಾನು ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತೇನೆ. ಜೊತೆಗೆ ನಮ್ಮ ಲೋಕೋಪಯೋಗಿ ಇಲಾಖೆಯ ಅಭಿಯಂತರರಾಗಿರುವಂತಹ ಶ್ರೀಯುತ ಶಿವಶಂಕರ್ ಕಾಮಶೆಟ್ಟಿ ಸರ್ ಅವರು ಮಾನ್ಯರನ್ನ ಫಲಹಾರದೊಂದಿಗೆ ಸ್ವಾಗತಿಸಿ ನಾನು ವಿನಂತಿಯನ್ನು ಮಾಡ್ತೇನೆ. ಸರ್ ಎಲ್ಲರಿಗೂ ಹಲೋ. ಸರ್ ಸ್ವಲ್ಪ ಸೈಡ್ದಾಗ ಬರ್ರಿ ಸರ್. ಸೈಡ್ ಸರ್
ಆತ್ಮೀಯರೇ, ಪ್ರಜಾಸೌಧ ಜಿಲ್ಲಾಡಳಿತ ಕೇಂದ್ರದ ಕಟ್ಟಡ ನಿರ್ಮಾಣದ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂತಹ ಕಾಂಟ್ರಾಕ್ಟರ್ ಸಾಹೇಬರು ಜಾವೇದ್ ಸಾಹೇಬರು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗೌರವವನ್ನು ಸಲ್ಲಿಸಿದ್ದಾರೆ. ಬಂಧುಗಳೇ, ಗೌರವ ಸತ್ಕಾರವನ್ನು ನೆರವೇರಿಸಿಕೊಟ್ಟಂತಹ ಲೋಕೋಪಯೋಗಿ ಇಲಾಖೆಯ ಎಲ್ಲ ಸಮಸ್ತ ಅಭಿಯಂತರರಿಗೆ, ಜೊತೆಗೆ ಕನ್ಸ್ಟ್ರಕ್ಷನ್ ಪರವಾಗಿ ಸನ್ಮಾನವನ್ನು ನೆರವೇರಿಸಿಕೊಟ್ಟಿರುವಂತಹ ಜಾವೇದ್ ಭೈ ಅವರಿಗೆ ಕೂಡ ನಾನು ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೆ. ಇದೀಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾನ್ಯ ಪೌರಾಡಳಿತ ಮತ್ತು ಹಜ್ ಸಚಿವರಾಗಿರುವಂತಹ ಶ್ರೀಯುತ ರಹೀಂ ಖಾನ್ ಸಾಹೇಬರು ಮಾತನಾಡಲು ವಿನಂತಿಯನ್ನು ಮಾಡುತ್ತೇನೆ. ಒಂದು ಬದಲಾವಣೆ, ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಶ್ರೀಯುತ ಈಶ್ವರ್ ಬಿ ಖಂಡ್ರೇಜಿಯವರು ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಕೋಮುವಾದಿ ಪೈಸನ್ ಯಾರು ವಿಷ ಹಾಕ್ತಾರೆ ಅವರಿಗೆ ಮೇಲೆ ಬರಬಾರ್ದು ಅಂತ ನಮ್ದು ಯಾವಾಗಲೂ ಪ್ರೆಷರ್ ಇರ್ತದೆ. ಬೀದರ್ನಲ್ಲಿ ಎಷ್ಟು ದೊಡ್ಡ ಡೆವಲಪ್ಮೆಂಟ್ ಆದರೂ ಡಿಸ್ಟರ್ಬೆನ್ಸ್ ಆಗಿಬಿಟ್ಟಿದ್ದು ಎಲ್ಲ ವೇಸ್ಟ್ ಆಗಿಬಿಡ್ತದೆ. ಅದ್ರ ಸಲುವಾಗಿ ಅದು ಕೆಲಸ ಜೊತೆಗೆ ನಾವು ಯಾವಾಗಲೂ ಹುಂಡಾಯಿಸಮ್ ಆಗಲಿ ಬೇರೆ ಬೇರೆ ರೀತಿಯಿಂದ ಬೀದರ್ನಲ್ಲಿ ಆಗಬಾರ್ದು ಅಂತ ಫಸ್ಟ್ ಪ್ರಿಫರೆನ್ಸ್ ಅದರಲ್ಲಿದೆ. ಈಗ ಸ್ಟೇಡಿಯಂನಲ್ಲಿ ಒಂದು 50 ಲಕ್ಷದು ಒಂದು ಒಳ್ಳೆ ಜಿಮ್ ಮತ್ತು ಬೇರೆ ಸ್ಪೋರ್ಟ್ಸ್ ಕಾರ್ಯಕ್ರಮಕ್ಕೆ ಜೊತೆಗೆ ಅದು ಉದ್ಘಾಟನೆ ಇದೆ. ಮುಂದಿನ ದಿವಸನಲ್ಲಿ ಇನ್ನೂ ಒಂದು 4-5 ಒಳ್ಳೆ ಉದ್ಘಾಟನೆ ಇದೆ. ತಮಗೆ ಎಲ್ಲರಿಗೂ ಕರೆಸಿ ಮಾಹಿತಿ ಕೊಡ್ತೇನೆ. ಅದ್ರ ಸಲುವಾಗಿ ತಮ್ಮೆಲ್ಲರಿಗೆ ಇನ್ನೂ ಒಂದು ಸಲ ಧನ್ಯವಾದ. ಜೈ ಹಿಂದ್. ಪೌರಾಡಳಿತ ಸಚಿವರು, ಆತ್ಮೀಯ ಸ್ನೇಹಿತರಾದಂಥ ಮಾನ್ಯ ರಹೀಂ ಖಾನ್ ಅವರೇ, ಶಾಸಕ ಮಿತ್ರರಾದಂಥ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರೇ, ನಗರಸಭೆ ಅಧ್ಯಕ್ಷರಾದ ಗೌಸುದ್ದೀನ್ ಅವರೇ, ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ ಅವರೇ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಗಿರೀಶ್ ಪಡೋಲೆ ಅವರೇ, ಲೋಕೋಪಯೋಗಿ ಇಲಾಖೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದ ಶಿವಶಂಕರ್ ಕಾಮಶೆಟ್ಟಿ ಅವರೇ, ಎಡಿಸಿ ಶಿವಾನಂದ್ ಅವರೇ, ಈ ಒಂದು ಕಾಮಗಾರಿಯ ಗುತ್ತೇದಾರರಾದಂಥ ಜಾವೇದ್ ಅವರೇ, ಇಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಆತ್ಮೀಯರೇ, ನಿಮ್ಮೆಲ್ಲರಿಗೆ ಇವತ್ತಿನ ಒಂದು ಕಾರ್ಯಕ್ರಮದ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ. ತಮಗೆಲ್ಲ ಗೊತ್ತಿದೆ, ಬೀದರ್ನಲ್ಲಿ ಒಂದು ಸುಂದರವಾದಂಥ ಭವ್ಯವಾದಂಥ ಜಿಲ್ಲಾಡಳಿತ ಸಂಕೀರ್ಣ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ಜಿಲ್ಲೆಯ ಜನತೆಯ ಒಂದು ಸದಾಶಯವಾಗಿತ್ತು. 15 ವರ್ಷದಿಂದ ಸತತವಾಗಿ ಪ್ರಯತ್ನ ನಡೀತಾ ಇತ್ತು. ಹಿಂದೆ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಘೋಷಣೆ ಆಯಿತು, ಆಡಳಿತಾತ್ಮಕ ಅನುಮೋದನೆ ಆದರೂ ಕಾಮಗಾರಿ ಪ್ರಾರಂಭ ಆಗಲಿಲ್ಲ. ಸತತವಾಗಿ ಮತ್ತೆ 2 ಸರ್ಕಾರಗಳು ಬಂದು ಆದರೂ ಮಾಡಲಿಕ್ಕೆ ಆಗಿರಲಿಲ್ಲ. 17-18ರಲ್ಲಿ ನಾನು ಉಸ್ತುವಾರಿ ಮಂತ್ರಿ ಆಗಿದ್ದೆ. ಆವಾಗ ಅಂದ್ರೆ ಸುಮಾರು 7 ವರ್ಷ ಕೆಳಗಡೆ
ಆ 7 ವರ್ಷ ಕೆಳಗಡೆನೂ ನಾನು ಉಸ್ತುವಾರಿ ಮಂತ್ರಿ ಆಗಿದ್ದಾಗ ಇದೇ ಜಿಲ್ಲಾಡಳಿತ ಸಂಕೀರ್ಣ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿ, ಇದು ಬಹಳ ಇಕ್ಕಟ್ಟಾಗ್ತದೆ ಈ ನಿವೇಶನ ಅಂತ ನಾವು ಇಲ್ಲಿಂದ 3 ಕಿಲೋಮೀಟರ್ ದೂರದಲ್ಲಿ ನಾನು ಹೇಳಿದ್ದೆ. ಅವತ್ತು ಅನುರಾಗ್ ತಿವಾರಿ ಜಿಲ್ಲಾಧಿಕಾರಿ ಇದ್ರು, ಹೋಗಿ ಐಡೆಂಟಿಫೈನು ಮಾಡಿದ್ವಿ. ಅದು ಅರಣ್ಯ ಇಲಾಖೆ ಜಮೀನಿತ್ತು, ಅರಣ್ಯ ಇಲಾಖೆ ಪ್ರಸ್ತಾವನೆಯನ್ನು ಕಳಿಸಿದ್ದಿತ್ತು. ಅಷ್ಟರಲ್ಲಿ ಕೆಲವರೆಲ್ಲ ಸ್ಥಳೀಯರು ಬಡವರಿಗೆ ಇವತ್ತು ಅಷ್ಟು ದೂರದಲ್ಲಿ 3-4 ಕಿಲೋಮೀಟರ್ ದೂರ ಹೋಗ್ಲಿಕ್ಕೆ ಕಷ್ಟ ಆಗತ್ತೆ, ಎಲ್ಲಿ ಈಗ ಜಿಲ್ಲಾಡಳಿತ ಸಂಕೀರ್ಣ ಇದೆ, ಜಿಲ್ಲಾಧಿಕಾರಿಯವರ ಕಚೇರಿ ಅಲ್ಲೇ ಮಾಡಬೇಕು ಅನ್ನುವಂತ ಒಂದು ಮನವಿಯನ್ನು ಸಲ್ಲಿಸಿದ್ರು. ಆ ಮನವಿ ಮೇರೆಗೆ ಸ್ಥಗಿತಗೊಂಡಿತ್ತು. ಆಮೇಲೆ ಸರ್ಕಾರ ಬದಲಾವಣೆ ಆಯಿತು. ಅವಾಗಲೂ 5 ವರ್ಷ ಏನೂ ಆಗಲಿಲ್ಲ. ಮತ್ತೆ ಈಗ ನಮ್ಮ ಸರ್ಕಾರ ಬಂದಿದೆ. ಬಂದ ಮೇಲೆ ಪ್ರಥಮ ಆದ್ಯತೆಯಲ್ಲಿ ನಾನು, ರಹೀಂ ಖಾನ್ ಅವರು ಎಲ್ಲ ಶಾಸಕರ ಒಂದು ಸಲಹೆಯನ್ನು ಪಡೆದುಕೊಂಡು ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿ ಸುಂದರವಾದಂಥ ಭವ್ಯವಾದಂಥ ಒಂದು ಜಿಲ್ಲಾಡಳಿತ ಸಂಕೀರ್ಣ ಬೀದರ್ನ ಹೃದಯ ಭಾಗದಲ್ಲಿ ಎಲ್ಲಿತ್ತು ಅಲ್ಲೇ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ. ಈ ತೀರ್ಮಾನ ಮಾಡಿದ ಪ್ರಕಾರ ಇವತ್ತೇನು ಮೊನ್ನೆ ಸೆಪ್ಟೆಂಬರ್ 17ನೇ ತಾರೀಕಿಗೆ ಕಲಬುರಗಿಯಲ್ಲಿ ಒಂದು ಸಚಿವ ಸಂಪುಟದ ಸಭೆ ಆಯಿತು. ಆ ಸಭೆಯಲ್ಲಿ ನಾನು ಕಾರ್ಯಸೂಚಿಯಲ್ಲಿ ಈ ಒಂದು ಪ್ರಸ್ತಾವನೆಯನ್ನು ಇಡ್ಲಿಕ್ಕೆ ಹೇಳಿದ್ದೆ. ಮಾನ್ಯ ಮುಖ್ಯಮಂತ್ರಿಯವರು ಅದಕ್ಕೆ ಅನುಮೋದನೆ ಕೊಟ್ಟಿದ್ರು. ಅನುಮೋದನೆ ಕೊಟ್ಟಿದ ಮೇಲೆ ಮತ್ತೆ ಸ್ವಲ್ಪ ಬದಲಾವಣೆಯಾಗಿ ಜಂಟಿಯಾಗಿ ಕಂದಾಯ ಇಲಾಖೆಯಿಂದಲೇ ಮಾಡಬೇಕು ಅಂತ ತೀರ್ಮಾನ ಆಗಿತ್ತು 50 ಕೋಟಿ ವೆಚ್ಚದಲ್ಲಿ. ಆದರೆ ಮತ್ತೆ ಸ್ವಲ್ಪ ಬದಲಾವಣೆಯಾಗಿ 1/3 ಭಾಗ ಏನಿದೆ ಅದು ಕಲ್ಯಾಣ ಕರ್ನಾಟಕ ಇಲ್ಲ ಕಂದಾಯ ಇಲಾಖೆ ಮತ್ತು 2/3 ಹಣ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಸೇರಿಸಿಕೊಂಡು ಜಂಟಿಯಾಗಿ ಇವತ್ತು 48 ಕೋಟಿ ರೂಪಾಯಿ ಅನುಮೋದನೆ ಇದೆ. GST ಬಿಟ್ಟು 40 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು 5 ಅಂತಸ್ತಿನ ಸುಂದರವಾದಂತಹ ಭವ್ಯವಾದಂತಹ ಒಂದು ವಿನ್ಯಾಸವನ್ನು ಮಾಡಿ ಅದಕ್ಕೆ ಟೆಂಡರ್ ಮಾಡಿದ್ದೇವೆ. ಟೆಂಡರ್ ಮಾಡಿ ಜಾವೇದ್ ಗುತ್ತಿದಾರ್ಗೆ ಈ ಟೆಂಡರ್ ಸಿಕ್ಕಿದೆ. ಅವರಿಗೆ ಕಾರ್ಯಾದೇಶ ಕೊಟ್ಟಿದ್ದೇವೆ. 18 ತಿಂಗಳಲ್ಲಿ ಈ ಒಂದು ಕಟ್ಟಡ ನಿರ್ಮಾಣದ ಕಾಮಗಾರಿ ಮುಗಿಸಬೇಕು ಅನ್ನುವಂತ ಒಂದು ಗಡುವನ್ನು ಕೊಟ್ಟಿದ್ದೇವೆ. ಈಗ ಗುಣಮಟ್ಟದಲ್ಲಿ ಉತ್ಕೃಷ್ಟವಾದಂತಹ ಗುಣಮಟ್ಟ ಇರಬೇಕು ಅಂತ ಬಹಳ ಸೂಚನೆಯನ್ನು ಕೊಟ್ಟಿದ್ದೇವೆ. ಸತತವಾಗಿ ಫಾಲೋ ಅಪ್ ಮಾಡಿ ಸುಮಾರು ವರ್ಷದಿಂದ ನೆನೆಗುದಿಗೆ ಬಿದ್ದಂತ ಈ ಒಂದು ಕಾಮಗಾರಿಯ ಒಂದು ಶಂಕುಸ್ಥಾಪನೆ ಸನ್ಮಾನ್ಯ ಮುಖ್ಯಮಂತ್ರಿಯವರು 16ನೇ ಏಪ್ರಿಲ್ 2025ಕ್ಕೆ 2025 ಕೋಟಿ ರೂಪಾಯಿಯ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಗೆ ಮಾಡಿ ಹೋಗಿದ್ದಾರೆ. ಇವತ್ತು ಬರೀ ನಾವು ಸಾಂಕೇತಿಕವಾಗಿ ಭೂಮಿ ಪೂಜೆ ಅಂದ್ರೆ ಕಾಮಗಾರಿ ಪ್ರಾರಂಭ ಮಾಡುವಂತ ಇದಕ್ಕೆ ಯಾವುದೇ ರೀತಿಯ ವಿಘ್ನಗಳು ಬರಬಾರದು, ಯಾವುದೇ ರೀತಿಯ ಅಡೆತಡೆಗಳು ಬರಬಾರದು, ಬಹಳ ಸುಲಲಿತವಾಗಿ ಈ ಒಂದು ಕಟ್ಟಡ ನಿರ್ಮಾಣದ ಕಾಮಗಾರಿ ನಡೀಲಿ ಅಂತೇಳಿ ಹೇಳಿ ಈ ಜನ್ಮಾಷ್ಟಮಿ ದಿವಸ ನಾನು ರಹೀಂ ಖಾನ್ ಕೂಡಿ ಪೂಜೆ ಇಟ್ಕೋರಿ ಅಂತೇಳಿ ಹೇಳಿ ಭೂಮಿ ಪೂಜೆ ಇವತ್ತು ಮಾಡ್ತಾ ಇದ್ದಾವೆ. ಈ 5 ಅಂತಸ್ತಿನ ಕಟ್ಟಡ ಇದು ಪ್ರಜಾಸೌಧ, ಪ್ರಜೆಗಳ ಒಂದು ಸೌಧ. ವಿಧಾನಸೌಧ ಯಾವ ರೀತಿಯಲ್ಲಿ ಇವತ್ತು ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳ್ತೀವಿ, ಅದೇ ರೀತಿಯಲ್ಲಿ ಇಲ್ಲಿ ಕಾಯಕವೇ ಕೆಲಸ ಅನ್ನುವಂಥ ರೀತಿಯಲ್ಲಿ ನೊಂದ ಬೆಂದ ಜನ ಏನು ಬರ್ತಾರೆ ಅವರಿಗೆ ಸವಲತ್ತು ಕೊಡುವಂಥದ್ದು. ಇದು ಒಂದು ಆಡಳಿತ ಕೇಂದ್ರ, ಶಕ್ತಿ ಕೇಂದ್ರ ಅಂತ ಹೇಳ್ಬೋದು. ಸರ್ಕಾರದ ಜಿಲ್ಲಾಡಳಿತ ಕೇಂದ್ರ ಅಂತ ಹೇಳಿದ್ರೆ ಅತ್ಯಂತ ಮಹತ್ವದಾದಂಥ ಒಂದು ಕೇಂದ್ರ. 5 ಅಂತಸ್ತಲ್ಲಿ 8 ಕಚೇರಿಗಳು ಬರ್ತಾ ಇದೆ. ಇಲ್ಲಿ DC ಕಚೇರಿ ಜೊತೆಲಿ AC ಕಚೇರಿ, ಸಬ್ ರಿಜಿಸ್ಟ್ರಾರ್ ಕಚೇರಿ, SLO ಕಚೇರಿ, ಈಗ ಒಂದು 8 ಕಚೇರಿಗಳು ಇಲ್ಲಿ ಬರ್ತವೆ.
ಒಂದನೇ ಹಂತದ ಕಾಮಗಾರಿ ಈಗ ಪ್ರಾರಂಭ ಮಾಡಿದ್ದೇವೆ. ಎರಡನೇ ಹಂತದಲ್ಲಿ 5 ಎಕರೆ 11 ಗುಂಟೆ ಜಮೀನಿದೆ. ಇಲ್ಲಿರುವಂತ ನಗರಸಭೆ ಜಮೀನನ್ನು ತೆಗೆದುಕೊಂಡು ಎರಡನೇ ಹಂತದಲ್ಲಿ ಇನ್ನೂ ಒಂದು ಬಾಕಿ ಇರುವಂತಹ ಏನು ನಮ್ಮ ಕಚೇರಿಗಳಿದ್ದಾವೆ, ವಿವಿಧ ಇಲಾಖೆಗಳಿದ್ದಾವೆ, ಆ ಇಲಾಖೆ ಎಲ್ಲ ಕಚೇರಿಗಳನ್ನು ಸೇರಿಸಿಕೊಂಡು ಇನ್ನೊಂದು ವಿನ್ಯಾಸ ಮಾಡಿ ಮತ್ತೆ ಮುಂದಿನ ವರ್ಷ ಅದಕ್ಕೆ ಆಡಳಿತಾತ್ಮಕ ಅನುಮೋದನೆ ಮತ್ತೆ ಮುಂದಿನ ಆಯವ್ಯಯದಲ್ಲಿ ಅನುದಾನ ಮೀಸಲಿಕ್ಕಿ ಆ ಕಟ್ಟಡವನ್ನು ಪ್ರಾರಂಭ ಮಾಡ್ತೇವೆ. ಅದರ ಜೊತೆಯಲ್ಲಿ ಹೊಸದಾಗಿ ಮುಂದಿನ ದಿನಮಾನಗಳಲ್ಲಿ ಜಿಲ್ಲಾ ಪಂಚಾಯಿತಿಯ ಕಟ್ಟಡವನ್ನು ನಾವು ನಿರ್ಮಾಣ ಮಾಡಿ ಬೀದರ್ ಜಿಲ್ಲೆ ಜನರಿಗೆ ಲೋಕಾರ್ಪಣೆ ಮಾಡ್ತೀವಿ ಅಂತ ಹೇಳಿ ತಮ್ಮೆಲ್ಲರಿಗೆ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಆತ್ಮೀಯ ಬಂಧುಗಳೇ, ಇವೆಲ್ಲ ನೋಡ್ತಾ ಇದ್ದೀರಿ. ನಮ್ಮ ಸರ್ಕಾರದಲ್ಲಿ ವೇಗದ ಗತಿಯಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಏನೇನು ಹೇಳ್ತಾ ಇದ್ದೇವೆ ಕೊಟ್ಟ ಮಾತಿನಂತೆ ನಡೀತಾ ಇದ್ದೇವೆ. ಕೊಟ್ಟ ಎಲ್ಲ ಭರವಸೆಗಳನ್ನು ಈಡೇರಿಸ್ತಾ ಇದ್ದೇವೆ. ಇನ್ನು ಬಹಳಷ್ಟು ಮಾಡಿದ್ದೇವೆ, ಮಾಡುವಂಥದ್ದು ಇನ್ನೂ ಬಹಳಷ್ಟು ಇದೆ. ಹೀಗಾಗಿ ಇವತ್ತು ಬೀದರ್ನಲ್ಲಿ ನಾವು ಉತ್ತಮ ರೀತಿಯಲ್ಲಿ ಈಗ ಜಿಮ್ ಅನ್ನು ಉದ್ಘಾಟನೆ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ನಿನ್ನೆ ಘೋಷಣೆ ಮಾಡಿದ್ದೇನೆ, ಒಂದು ಸುಂದರವಾದಂತಹ ರಾಜ್ಯ ಮಟ್ಟದ ರಾಷ್ಟ್ರೀಯ ಮಟ್ಟದ ಒಂದು ಕ್ರೀಡಾಂಗಣ ಮಾಡ್ತೀವಿ ಅಂತ ಹೇಳಿ ಅದಕ್ಕೆ ಜಮೀನು ನೋಡಿ ನಿಗದಿಪಡಿಸಿ ಅಂತ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಮತ್ತೆ ಆ ಜಮೀನು ಒಂದು ಫೈನಲ್ ಆಯಿತು ಅಂತ ಹೇಳಿದ್ರೆ ವಿನ್ಯಾಸ ಮಾಡಿ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯಲ್ಲಿ ನನ್ನ ಅನುದಾನ, ರಹೀಂ ಖಾನ್ ಅನುದಾನ ಎಲ್ಲವೂ ಸೇರಿಸಿ ಮತ್ತೆ ಬೆಲ್ದಾಳೆ ಕೊಟ್ಟರೆ ಬೆಲ್ದಾಳಂದು ತಗೋತೀವಿ, ಕೊಡದೇ ಇದ್ರೆ ಪರವಾಗಿಲ್ಲಪ್ಪ. ಜಗನೇ ಪುಕ್ಸೆಟ್ ಅದ, ಜಗ ಸರ್ಕಾರ ಜಾಗ ನೀವು ಕೊಡೋರು ಯಾರಿದ್ರಿ? ಸರ್ಕಾರ ತಗೋತದೆ ಜಾಗ. ಅದಕ್ಕೆ ನಿಮ್ಮ ಖಾತೆಯಲ್ಲಿ ಬಂದಂತ ಅನುದಾನ ಇವತ್ತು ಅದಕ್ಕೆ ಎಲ್ಲ ಸೇರಿ ಒಂದು ಭವ್ಯವಾದಂತ ನಮ್ಮ ಯುವಕರಿಗೆ ಶಾರೀರಿಕವಾಗಿ ಸದೃಢವಾಗಿರಬೇಕು, ಆರೋಗ್ಯವಂತರಾಗಿರಬೇಕು. ಆ ದೃಷ್ಟಿಯಿಂದ ಇವತ್ತೊಂದು ಉದ್ಯಾನವನ ಮಾಡ್ತೀವಿ. ಎಲ್ಲರೂ ಸಹಕಾರ ಮಾಡಬೇಕು. ಬೀದರ್ ಈಗಾಗಲೇ ನಾವು ಇವತ್ತಿದಕ್ಕೆ ಕಾರ್ಪೊರೇಷನ್ ಮಾಡಿದ್ದೇವೆ, ಮಹಾನಗರ ಪಾಲಿಕೆ ಮಾಡಿದ್ದೇವೆ, ಘೋಷಣೆ ಮಾಡಿದ್ದೇವೆ. ಈಗ ಬರೀ ಘೋಷಣೆ ಮಾಡಿದರೆ ಸಾಲದು, ಹೆಚ್ಚಿನ ಅನುದಾನ ತಂದು ಎಲ್ಲರ ಸಹಕಾರದಿಂದ ಸ್ವಚ್ಛ ಬೀದರ್, ಸುಂದರ ಬೀದರ್ ಮಾಡಬೇಕು. ಎಲ್ಲ ಕಡೆ ಇವತ್ತು ಹಸಿರು ಹೊದಿಕೆ ಜಾಸ್ತಿ ಮಾಡಬೇಕು, ರಸ್ತೆ ಕ್ಲೀನ್ ಇರಬೇಕು, ಪ್ಲಾಸ್ಟಿಕ್ ಯಾರು ಉಪಯೋಗ ಮಾಡಬಾರ್ದು. ಇವತ್ತು ತಮ್ಮ ವ್ಯಾಪಾರ ಮಾಡ್ತಾರೆ, ಯಾವ ಚರಂಡಿಗಳಿದ್ದಾವೆ ಕ್ಲೀನ್ ಮಾಡೋದಿಲ್ಲ, ಅದರಲ್ಲೇ ಎಲ್ಲ ಪ್ಲಾಸ್ಟಿಕ್ ಇಟ್ಕೊಂಡು ಕಸ ಎಲ್ಲ ವಿಲೇವಾರಿ ಮಾಡೋದಿಲ್ಲ. ಇದೆಲ್ಲ ಬಹಳಷ್ಟು ಇದೆ. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಜಾಗೃತಿ ಮೂಡಿಸುವಂತ ರೀತಿಯಲ್ಲಿ ಕೆಲಸ ಕಾರ್ಯ ಮಾಡ್ತೇವೆ. ಮತ್ತೆ ಇವತ್ತು ಬೀದರನ್ನು ಕಲ್ಯಾಣ ಕರ್ನಾಟಕದಲ್ಲಿ ನಂಬರ್ 1 ಜಿಲ್ಲೆ ಅಂತೇಳಿ ಎಲ್ಲ ರೀತಿಯಲ್ಲಿ ಮಾಡಬೇಕು ಅನ್ನೋಂಥದ್ದು ನಮ್ಮ ಉದ್ದೇಶ ಇದೆ. ಅದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಅಂತ ಕೇಳಿ, ಮತ್ತೆ ಲೋಕೋಪಯೋಗಿ ಇಲಾಖೆಯವರು ಬಹಳ ಪರಿಶ್ರಮ ವಹಿಸಿ ಸತತವಾಗಿ ಬೆನ್ನು ಬಿದ್ದು ಇದೆಲ್ಲ ಆಡಳಿತಾತ್ಮಕ ಅನುಮೋದನೆ ಬಹಳಷ್ಟು ಇರ್ತವೆ, ಯಾವುದು ಹೇಳಲಿಕ್ಕೆ ಬರಲ್ಲ. ಇವತ್ತಾದರೂ ಇದು ಈಗ ಮಂಜೂರಿ ಆಗಿದೆ. ಸತತವಾಗಿ ಪ್ರಯತ್ನದಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. ಆದಷ್ಟು ಬೇಗ ಮತ್ತೆ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಆಹ್ವಾನ ಮಾಡಿ ಇದನ್ನು ಉದ್ಘಾಟನೆ ಮಾಡಿಸ್ತೀವಿ ಅಂತ ಹೇಳಿ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.